Let's go. ಮಾವಿನ ಹಣ್ಣು ಚಿಕ್ಕವರಿಂದ ದೊಡ್ಡೋರ್ವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಹಣ್ಣು. ಈ ಹಣ್ಣನ್ನು ಯಾವಾಗಲೂ ಅದೇ ಥರ ತಿಂದು ಬೋರ್ ಆಗಿದೆ ಅನ್ನೋರು ಈ ಥರ ಒಂದು ರಸಾಯನನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಯುನಿಕ್ ಟೇಸ್ಟ್ ಕೂಡ ಕೊಡುತ್ತೆ. ಇದಕ್ಕೇನಿಲ್ಲ, ಒಂದು 3-4 ಅಥವಾ ನಿಮಗೆ ಎಷ್ಟು ಹಣ್ಣು ಬೇಕೋ ಅಷ್ಟು ತೊಗೊಂಡು ಅದನ್ನು ಈ ಥರ ಬರೀ ಹಣ್ಣು ಮಾತ್ರ ತೊಗೋಬೇಕು. ಏನಂತಂದರೆ ನೀವು ಇದೇ ಥರ ಕಟ್ ಮಾಡ್ಕೋಬೇಕಂತ ಏನಿಲ್ಲ, ನಿಮಗೆ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿಕೊಂಡ್ರೂ ನಡೆಯುತ್ತೆ ಹಣ್ಣನ್ನು. ನಾನಿಲ್ಲಿ ತುಂಬ ಚಿಕ್ಕ ಪೀಸಸ್ ಆಗಿ ಮಾಡ್ಕೋತಿದ್ದೀನಲ್ಲ, ಸೊ ನನಗೆ ಮಿಕ್ಸಿಗೆ ಹಾಕುವಂಥ ಅವಶ್ಯಕತೆ ಏನಿಲ್ಲ. ಈ ಥರ ಇದ್ದರೆ ತಿನ್ನಬೇಕಾದ್ರೆ ನಾವೇನಾದರೂ ಚಪಾತಿ, ರೊಟ್ಟಿ ಅಥವಾ ಬರೀ ಅದನ್ನೇ ತಿನ್ನಬೇಕು ಅಂದ್ರೂ ಚೆನ್ನಾಗಿ ಅನಿಸುತ್ತೆ. ಇದನ್ನೆಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಡು ಸೈಡಿಗೆ ಇಟ್ಕೊತೀನಿ. ಅದಕ್ಕೆ ಒಂದು ಅರ್ಧದಷ್ಟು ತೆಂಗಿನಕಾಯಿ ತೊಗೊಂಡು, ತೆಂಗಿನಕಾಯಿ ತುರಿನ ತೊಗೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಫುಲ್ ಫೈನ್ ಪೇಸ್ಟ್ ಮಾಡ್ಕೊಳೋದು ಬೇಡ, ಸ್ವಲ್ಪ ತರತರಿ ಇದ್ರೂ ನಡೆಯುತ್ತೆ. ಅದಾದಮೇಲೆ ಒಂದು 2 ಅಥವಾ 1 ಏಲಕ್ಕಿನ ಚೆನ್ನಾಗಿ ಪುಡಿ ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕ್ಕೋಬೋದು. ಅದಾದಮೇಲೆ ಒಂದು ಅರ್ಧದಷ್ಟು ಬೆಲ್ಲ ತೊಗೋಬೇಕು. ಒಂದು ಇಡಿಯಷ್ಟು ಹಾಕಿದ್ರೆ ಸಾಕು, ಯಾಕಂದರೆ ಮಾವಿನ ಹಣ್ಣು ಆಲ್ರೆಡಿ ಸ್ವೀಟ್ ಇರುತ್ತೆ. ಜಾಸ್ತಿ ಸ್ವೀಟ್ ಹಾಕಿದ್ರೆ ತಿನ್ನೋಕ್ಕೆ ಆಗಲ್ಲ, ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ಅರ್ಧದಷ್ಟು ತೊಗೊಂಡ್ರೆ ಸಾಕು. ಅದಕ್ಕೆ ಅಲ್ಲಿಗೆ ಮಾವಿನ ಹಣ್ಣಿಂದು ರಸಾಯನ ರೆಡಿ ಆಗುತ್ತೆ. ಅದನ್ನು ಸೈಡಿಗೆ ಇಟ್ಬಿಟ್ಟು ಒಂದು ಅರ್ಧದಷ್ಟು ಒಂದು ಸೈಡ್ದಷ್ಟು ಮಾವಿನ ಹಣ್ಣು ತೊಗೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಸೈಡಿಗೆ ಇಟ್ಕೊಂಡಾದ್ಮೇಲೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡು ನಾವು ಮಿಕ್ಸಿಗೆ ಹಾಕ್ಕೊಂಡಿರೋ ಮಾವಿನ ಹಣ್ಣಿಂದು ಪೇಸ್ಟ್ನ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದರಲ್ಲಿ ನಾನು ಮಾಡ್ತಿರೋದು ಏನಂದರೆ ಮಾವಿನ ಹಣ್ಣಿಂದು ಪರೋಟ, ನೀವು ಚಪಾತಿ ಅಂತನಾದರೂ ಅಂದ್ಕೋಬೋದು. ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು, ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನಿಮಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅದು ಗಟ್ಟಿಗಿದೆ ಅಂತ ಅನಿಸಿದ್ರೆ ನಾವು ಇನ್ನು ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ನಾದ್ಕೋಬೇಕು. ಚೆನ್ನಾಗಿ ಅದು ಮೆತ್ತಗಾಗೋವರೆಗೂ ನಾದ್ಕೋಬೇಕು. ನೀವೊಂದು ಸ್ವಲ್ಪ ಹೊತ್ತು ನೆನೆಸಿಡ್ತೀವಿ ಅಂದ್ರೂ ನೆನೆಸಿಟ್ಕೋಬೋದು. ಅದಾದಮೇಲೆ ನಾರ್ಮಲ್ ನಾವು ಚಪಾತಿ ಯಾವ ಥರ ಹೊಸ್ಕೋತೀವೋ ಆ ಥರ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಥವಾ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಹೊಸ್ತಿಟ್ಕೋಬೇಕು. ನಾವೇನಂದರೆ ಕಲಸಿದಾದ್ಮೇಲೆ ಒಂದು 10 ನಿಮಿಷ ಆದ್ರೂ ಅದನ್ನು ನೆನೆಸಿಟ್ರೆ ಚೆನ್ನಾಗಿ ನೆಂದ್ಕೊಂಡಿರುತ್ತೆ ಹಿಟ್ಟು. ಸೊ ಸ್ವಲ್ಪ ಸಾಫ್ಟ್ ಬರ್ಬೋದು ಅನಿಸುತ್ತೆ ಚಪಾತಿ. ನಾನಿಲ್ಲಿ ತುಂಬ ಹೊತ್ತು ಬಿಟ್ಟಿಲ್ಲ, ಕಲಸಿಟ್ಕೊಂಡು ಚೆನ್ನಾಗಿ ನಾದ್ಕೊಂಡಿದ್ದ ತಕ್ಷಣ ಹೊಸ್ಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಕಾದಾದಮೇಲೆ ನಾರ್ಮಲ್ ನಾವು ಚಪಾತಿನ ಯಾವ ಹದದಲ್ಲಿ ಬೇಯಿಸ್ತೀವೋ 2 ಸೈಡ್ ಎಣ್ಣೆ ಹಾಕಿ ಆ ಥರನೇ ನೀವು ಬೇಯಿಸ್ಕೋಬೋದು. ನೀವು ಎಣ್ಣೆ ಹಾಕಲ್ಲ, ನಾನು ಬರೀ ನೀರು ಹಾಕ್ತೀನಿ ಅಂತಂದರೂ ಓಕೆ. ನಾವು ಸ್ವಲ್ಪ ಕಲಿಸ್ಕೋಬೇಕಾದ್ರೆ ಎಣ್ಣೆ ಹಾಕ್ಕೊಂಡ್ರೆ, ನೀವು ಬೇಯಿಸ್ಬೇಕಾದ್ರೆ ಎಣ್ಣೆ ಹಾಕ್ಕೊಳ್ಲೇಬೇಕಂತ ಏನಿಲ್ಲ. ಸೊ ನೀವು ಹಂಗೆ ಬೇಕಾದ್ರೂ ಬೇಯಿಸ್ಕೋಬೋದು. ಸೊ ಚೆನ್ನಾಗಿ ಫ್ಲಿಪ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಹಸಿ ಸ್ಮೆಲ್ ಅಂತ ಏನು ಅನಿಸಲ್ಲ. ಸೊ ಇವಾಗ ಚಪಾತಿ ರೆಡಿ. ಇದು ರಸಾಯನ ಸ್ವಲ್ಪ ನೆನೆಸಿಟ್ಟಿದ್ದಕ್ಕೆ ಆ ಬೆಲ್ಲ ಎಲ್ಲ ಕರಗಿ ಈ ಥರ ಕಾಣಿಸ್ತಾ ಇದೆ ರಸಾಯನ. ಇದನ್ನು ನೀವು ಬರೀ ರಸಾಯನ ಕೂಡ ತಿನ್ಬೋದು ಅಥವಾ ಇದೇ ಚಪಾತಿ ಜೊತೆಗೆ ನಾವು ತಿನ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಈ ಚಪಾತಿನ ಬೇರೆ ಯಾವುದಾದ್ರು ಪಲ್ಯ ಅಥವಾ ಚಟ್ನಿ ಜೊತೆಗೆ ತಿಂದರೂ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.